ಸಿರಾನಗರದ ಆರ್ಎಂಸಿ ಬಳಿ ಇರುವ ಶ್ರೇಯಸ್ ಕಂಫರ್ಟ್ಸ್ನ ಪಾರ್ಟಿ ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದ ಮಹಾ ಚಂಡಿಕಾ ಯಾಗದ ಆಮಂತ್ರಣ ಕಾರ್ಯಕ್ರಮದಲ್ಲಿ ಕೀರ್ತಿ ಮಹಾರಾಜ್ ಮಾತನಾಡಿ, ನ್ಯೂ ಬಾಲ್ಡ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥಾಪಕ ಹಾಗೂ ನಮ್ಮ ಅತ್ತೆ ಮತ್ತು ಮಾವನವರಾದ ಡಾಕ್ಟರ್ ವೇಣುಗೋಪಾಲ್ ಮತ್ತು ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ರವರ ನೇತೃತ್ವ ಹಾಗೂ ಶ್ರೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ನ ನ್ಯೂ ಬಾಲ್ಡ್ವಿನ್ ಫ್ಯಾಮಿಲಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 9/4/2026 ಭಾನುವಾರದಿಂದ 26/4/2026 ಭಾನುವಾರದವರೆಗೆ ಆನೇಕಲ್ ತಾಲೂಕಿನ ಶ್ರೀ ಶಂಕರಾಚಾರ್ಯ ಆಶ್ರಮ ಶ್ರೀ ಸಾಯಿ ರುಕ್ಮಿಣಿ ಮಹಲ್ ಸ್ಥಳದಲ್ಲಿ ಸಹಸ್ರ ಚಂಡಿಕಾ ಮಹಾಯಾಗ ನಡೆಸಲಾಗುತ್ತಿದೆ. ಹೆಚ್ಚು ಪುರೋಹಿತರು ಕರ್ನಾಟಕದಾದ್ಯಂತ ಇಲ್ಲಿಗೆ ಆಗಮಿಸಿ ಚಂಡಿಕಾ ಯಾಗ ನಡೆಸಿಕೊಡುತ್ತಾರೆ. 108 ಅಗ್ನಿಕುಂಡಗಳನ್ನು ಸ್ಥಾಪಿಸಿ ಪ್ರತಿನಿತ್ಯ ಹೋಮ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನಿಮಗೆ ಉಚಿತ ವಸತಿ ಹಾಗೂ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದು ಕೀರ್ತಿ ಮಹಾರಾಜ್ ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶ್ರೀಕೃಷ್ಣದೇವರಾಯ ಬಲಿಜ ಸಂಘದ ಕಾರ್ಯದರ್ಶಿ ಬಿ ಗೋವಿಂದಪ್ಪ, ರಾಜಗೋಪಾಲ್, ಬಲಿಜ ಮಹಿಳಾ ಸಂಘದ ಅಧ್ಯಕ್ಷರಾದ ಉಮಾದೇವಿ ಸೇರಿದಂತೆ ಹಲವರು ಬಲಿಜ ಮುಖಂಡರು ಹಾಜರಿದ್ದರು. ನವರಾತ್ರಿಯಲ್ಲಿ ಯಾವಾಗ ಒಂದು ಚಂಡಿ ಹೋಮ ಮಾಡ್ತಾರೆ, ಅದಕ್ಕೇನೆ ನಾವು ಎಲ್ಲಾ ಕಡೆ ಬ್ಯಾನರ್ ಹಾಕಿ ಬಂದ್ರಪ್ಪ ಅಂತೀವಿ. ಏನಕ್ಕೆ? ನಾವು ಮಾಡಿರೋಂಥ ಪಾಪಗಳು ಕಳೆದು, ಗೊತ್ತೋ ಗೊತ್ತಿಲ್ಲದ ಮಾಡಿರೋಂಥ ತಪ್ಪುಗಳೆಲ್ಲ ಕಳೆದು ಚೆನ್ನಾಗಿಡಮ್ಮ ಅಂತ ದೇವಿನ ಕೇಳ್ಕೊಳಕ್ಕೆ. ಆ ತರ 1,000 ಚಂಡಿ ಹೋಮ ಮಾಡ್ತೀವಿ. 1,000 ಸಹಸ್ರ ಅಂದ್ರೆ 1,000 ಚಂಡಿ ಹೋಮ. ನಾವೇನೋ 1,000 ಚಂಡಿ ಹೋಮ ಮಾಡ್ತಾವ್ರು ಬಂದ್ರಪ್ಪ ಅಂದ್ಬಿಡ್ತೀವಿ. ಆದ್ರೆ ನಿಮಗೆ ಅರ್ಥ ಆಗ್ಬೇಕು ಅಂತಾನೆ ನಾವು ಅಲ್ಲಿಂದ ಬಂದಿರೋದು. ಹೇಗೆ ಮಾಡ್ತೀವಿ 1,000? ಸುಮ್ಮನೆ ಕೇಳಕ್ಕೆ ಬಾಯಲ್ಲಿ ಈಸಿ ಇರುತ್ತೆ. ಅದನ್ನ ಹೇಗೆ ಮಾಡ್ತೀವಿ ಅಂದ್ರೆ, ನಾವು 7 ದಿನಕ್ಕೆ 108 ಹೋಮಕುಂಡಗಳು ಮಾಡ್ತೀವಿ. ನಮ್ಮ ಮಾವ ಅವರು ವೇಣುಗೋಪಾಲ್ ಸರ್ ಅವರು, ಸೌಭಾಗ್ಯವತಿ ಅಮ್ಮ ಅವರು ಏನು ಯೋಚನೆ ಮಾಡಿಲ್ಲ, ಎಷ್ಟು ಜಾಗ ಬೇಕೋ ಅಷ್ಟು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ದೊಡ್ಡ ಆಶ್ರಮ ಕಟ್ಟಿದೀವಿ. 2.5 ಎಕರೆಯಲ್ಲಿ ಶಂಕರಾಚಾರ್ಯರದು. ಪಕ್ಕದಲ್ಲಿ ರುಕ್ಮಿಣಿ ಮಹಲ್ ಅಂತ ದೊಡ್ಡ ಕಲ್ಯಾಣ ಮಂಟಪ ಇದೆ. ಅದರ ಪಕ್ಕದಲ್ಲಿ ಸಾರಿಯಲ್ಲಿ ಒಂದು 25 ಎಕರೆ ಜಾಗ ಇದೆ. ಮತ್ತೆ ನಮ್ದು ಹಾಸ್ಟೆಲ್ ಸ್ಕೂಲ್ ಇದೆ ಅಲ್ಲೇ. ಸೊ ಇದೆಲ್ಲ ಜಾಗ ನಾವು ತಗೊಂಡು ತುಂಬಾ ವಿಜೃಂಭಣೆಯಿಂದ 108 ಹೋಮಕುಂಡಗಳು ದೊಡ್ಡದಾಗಿ ಮಾಡಿದೀವಿ. ಅದಕ್ಕೆ 350 ಜನ ಪುರೋಹಿತರು ನಮ್ಮ ಶೃಂಗೇರಿ ಮೂಕಾಂಬಿಕೆಯಿಂದ ಎಲ್ಲ ಬರ್ತಾ ಇದ್ದಾರೆ, ಬೆಂಗಳೂರವರೆಲ್ಲ ಸೇರಿ. ಅದಾದ್ಮೇಲೆ ಇದು ಬೆಳಗ್ಗೆ ಏನಾಗುತ್ತೆ, ನೀವು 8 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. 8 ಗಂಟೆಗೆ ಯಜ್ಞಶಾಲಾದಲ್ಲಿ 350 ಜನ ಹೋಮ ಮಾಡ್ತಾ ಇರ್ತಾರೆ. ಅದು ಒಂದು ಕಡೆ. ಮತ್ತೆ ಗಣಪಾಠಿಗಳು ಅಂತ ಕರೆದಿದ್ದೀವಿ, ಒಂದು 50 ಜನ. ಇವರು ಶೃಂಗೇರಿಯಲ್ಲಿ ವಿದ್ವಾಂಸರು. ಗಣಪಾಠಿಗಳು ಅಂದ್ರೆ ಅವ್ರು ಪೂಜೆ ಮಾಡಲ್ಲ, ವೇದ ಚಾಂಟಿಂಗ್ ಮಾಡೋವಂಥವ್ರು. ಅವ್ರಿಗೆ ದುರ್ಗಾ ಸಪ್ತಶತಿ ಅಂತ ಪಾರಾಯಣ ಮಾಡ್ತಾರೆ. ಅಮ್ಮದು ದುರ್ಗಾದೇವಿಗೆ ಹೋಮ ಎಷ್ಟು ಪ್ರಾಧಾನ್ಯತೆ ಇದೆಯೋ, ಪಾರಾಯಣ ಕೂಡ ಅಷ್ಟೇ ಪ್ರಾಧಾನ್ಯತೆ. ಅವ್ರಿಗೊಂದು ಸಪರೇಟ್ ಸ್ಟೇಜ್ ಹಾಕಿ ಅಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ನಡೀತಾ ಇರುತ್ತೆ. ಇದೆರಡು ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ನಾವು ಬ್ರಾಹ್ಮಿನ್ಸ್ ಲೇಡೀಸ್ನ ಸುಹಾಸಿನಿಯರು ಅಂತ ಕರಿತೀವಿ. ಅವ್ರನ್ನು ದೇವತೆಗಳನ್ನ ತರ ಕರ್ಕೊಂಡ್ಬಂದು ಸುಹಾಸಿನಿ ಪೂಜೆ ಮಾಡ್ತೀವಿ. ಮತ್ತೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದು ಕುಮಾರಿ ಪೂಜೆ ಅಂತ ಮಾಡ್ತೀವಿ. ಮತ್ತೆ ಇನ್ನೊಂದು ವಯಸ್ಸಾಗಿರೋಂಥ ದಂಪತಿಗೆ ದಂಪತಿ ಪೂಜೆ ಅಂತ ಮಾಡ್ತೀವಿ. ಸೊ ಇದಿಷ್ಟು ಬೆಳಿಗ್ಗೆ 8ರಿಂದ 12:30ವರೆಗೂ ನಡೆಯುತ್ತೆ. ಎಲ್ಲ ಪ್ಯಾರಲಲ್ಲಿ ನಡೀತಾ ಇರುತ್ತೆ. ಸೊ 12:30 ನಂತರ ಭೋಜನ ಇರುತ್ತೆ. ನಮ್ದು ಭೋಜನ ಆದ್ಮೇಲೆ 2-3 ಅವರ್ಸ್ ನಿಮ್ಗೆ ವಿಶ್ರಾಂತಿ, ನೀವು ರೆಸ್ಟ್ ತಗೊಬೋದು. ಅದಾದ್ಮೇಲೆ ಮತ್ತೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 4 ಗಂಟೆಗೆ ಹೋಮ ಮತ್ತೆ ಸ್ಟಾರ್ಟ್ ಆಗುತ್ತೆ. ದುರ್ಗಾ ಸಪ್ತಶತಿ ಪಾರಾಯಣ ಸ್ಟಾರ್ಟ್ ಆಗುತ್ತೆ. ಇದೆರಡು ಆದ್ಮೇಲೆ ಒಂದು ವಿಶೇಷ ಕಾರ್ಯಕ್ರಮ. ಬಂದಿರೋಂಥ ಎಲ್ಲಾ ಲೇಡೀಸ್ ಹೆಣ್ಮಕ್ಳ ಕೈಯಲ್ಲಿ ಕುಂಕುಮಾರ್ಚನೆ ಮಾಡಿಸ್ತೀವಿ. ಏನ್ರದ್ದು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿಸ್ತೀವಿ. ಬೆಂಗಳೂರಿನಲ್ಲಿರ್ತಕ್ಕಂಥ ಅರಮನೆಯನ್ನ ಕೇವಲ ಶೂಟಿಂಗ್ ಅಲ್ಲಿ ಮಾತ್ರ ನೋಡಿದ್ವಿ. ಆ ಶೂಟಿಂಗ್ ಅಂದ್ರೆ ಚಲನಚಿತ್ರಗಳಲ್ಲಿ ನೋಡ್ತಿದ್ದು. ಅದು ರವಿಚಂದ್ರನ್ ಒಂದು ಹಾಡಿದೆ. ಹಾಡು ಅಲ್ಲಿ ಶೂಟಿಂಗ್ ಮಾಡಿದಾಗ ಮೊದಲನೇ ಸಾರಿ ನಾವು ನೋಡಿದ್ವಿ. ಆ ಒಂದು ಅರಮನೆಯನ್ನು ನೋಡಬೇಕಲ್ಲ ಅನ್ನಿಸ್ತಾ ಇತ್ತು. ಆದರೆ ಅರಮನೆಯನ್ನು ಹಳ್ಳಿಗರಿಗೆ ಸಮೇತ ನೋಡಿಸ್ಬೇಕು ಅಂತ ವೇಣುಗೋಪಾಲ್ರವರು ಈ ಒಂದು ದಂಪತಿಗಳಿಗೆ, ಕೀರ್ತಿ ಮಹಾರಾಜ್ ಮತ್ತು ಹಂಸರವರ ಜೋಡಿಯನ್ನು ಮಹಾರಾಜರ ಮದುವೆ ಮಾಡ್ದಂಗೆ ಮಾಡಿಬಿಟ್ರು. ಮೈನ್ ಪ್ಯಾಲೇಸಲ್ಲಿ. ಆ ಮೈನ್ ಪ್ಯಾಲೇಸಲ್ಲಿ ಮದುವೆ ಆಗಿರೋದನ್ನು ನೋಡಿದಾಗ ನಿಜಕ್ಕೂ ಅವ್ರಿಗೆ ಇಟ್ಟಿರ್ತಕ್ಕಂಥ ಹೆಸರು ಕೀರ್ತಿ ಮಹಾರಾಜ್ ಅನ್ನೋದು ಸಾರ್ಥಕವಾಯಿತು ಅಂತಂದೇಳಿ ನಾನಾದರೂ ಭಾವಿಸ್ತೇನೆ. ಅವರಿಗೆ ನಿಜಕ್ಕೂ ಅಭಿನಂದನೆಗಳು. ಎರಡನೇದಾಗಿ ಶ್ವೇತಾ ಶಿವಶಂಕರ್ ಅಂತಂದೇಳಿ, ಶಿವಕುಮಾರ್ ಅಂತ, ಶ್ವೇತಾ ಶಿವಕುಮಾರ್ ಅಂತ ಎರಡನೇ ಮಗಳು. ಅವರು ಸಹ ಪಾಂಡಿತ್ಯವನ್ನು ಸಂಪಾದನೆ ಮಾಡಿರ್ತಕ್ಕಂಥವರು.
ಒಂದು ಇಂಜಿನಿಯರ್ ಆಗಿ ಭಾಳಷ್ಟು ಡಾಕ್ಟರ್ ಆಗಿ ವಿದೇಶದಲ್ಲಿ ಡಾಕ್ಟರ್ ಪದವಿಯನ್ನು ಪಡ್ಕೊಂಡು ಹಲವಾರು ವಿಚಾರಗಳಲ್ಲಿ ಅವರು ಹೇಳಿಕೆಗಳನ್ನು ಕೊಡ್ತಿರ್ತದ್ದು ಟಿ ವಿಯಲ್ಲಿ ಸಹ ನಾವು ನೋಡಿದ್ವಿ, ಟಿ ವಿಯಲ್ಲಿ ಬಿತ್ತರಿಸಲಾಯಿತು. ಮತ್ತು ಅದೇ ರೀತಿಯಲ್ಲಿ ಹಂಸರಾಜ್ ಸಹ ಟಿ ವಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೇಳಿದ್ರು, ವಿದೇಶಕ್ಕೆ ಹೋಗಿ ಅಮೆರಿಕ ಮತ್ತು ಲಂಡನ್ಗೆಲ್ಲ ಹೋಗಿ ಅಂತ ಪರಮ ಪುಣ್ಯ ದಂಪತಿಗಳಿಗೆ ಉಡುಗೊರೆಯಾಗಿ 2 ಮಕ್ಕಳು ಕೊಟ್ಟರು. ಮೂರನೇದಾಗಿ ಬಿಂದು ಚಂದ್ರಕಾಂತ್ ಕೊಣಿದೆಲ್ಲ ಅಂತಂದೇಳಿ ಕೊನೆಯ ಮಗಳು, ಆಕೆ ಸಹ ಡಾಕ್ಟರ್. ಮತ್ತು ಒಳ್ಳೊಳ್ಳೆ ಸಂಬಂಧಗಳನ್ನು ಪಡ್ಕೊಳ್ಳೋದಕ್ಕೆ ಭಗವಂತನ ಅನುಗ್ರಹ ಆಗಿದೆ.